ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ವಿಶೇಷವಾದ ನಾರ್ತ್ ಇಂಡಿಯನ್ ಡಿಶ್ಶು. ಇದನ್ನು ರೆಸ್ಟೋರೆಂಟ್ ಸ್ಟೈಲ್ಗೆಲ್ಲೇ ಮಾಡ್ತಾ ಇದ್ದೀನಿ. ರೆಸ್ಟೋರೆಂಟ್ಗಿನ್ನ ರುಚಿಯಾಗಿರುತ್ತೆ, ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಮತ್ತು ಇದನ್ನು ವಿಶೇಷವಾದ ದಿನಗಳಲ್ಲಿ ಯಾರು ಗೆಸ್ಟ್ ಬಂದಾಗ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ. ಅದಕ್ಕೆ ನಾನಿಲ್ಲಿ 2 ಕಪ್ಪು ಬಾಸುಮತಿ ರೈಸ್ನೇ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಬಾಸುಮತಿ ರೈಸ್ನೇ ಹಾಕೋಬೇಕು. ನಾನೊಂದೆರಡು ಸರಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೆನೆ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಡ್ರೈ ಫ್ರೂಟ್ಸು ಮತ್ತು ಮಸಾಲೆ ತೊಗೊಂಡಿದ್ದೀನಿ. ಬಾದಾಮ್, ಗೋಡಂಬೆ, ವಾಲ್ನಟ್, ದ್ರಾಕ್ಷಿ, ಪಿಸ್ತಾ, ಸೋಂಪು, ಜಾಪತ್ರೆ, ಏಲಕ್ಕಿ, ಹಾಗೆ ದೊಡ್ಡ ಏಲಕ್ಕಿ, ಕಪ್ಪು ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 2 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಅನಾನಸ್ ಹೂ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಹಾಗೆ ಒಂದು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ. ಒಂದು ಪಲಾವಿನ ಎಲೆ ತೊಗೊಳ್ತಾ ಇದ್ದೀನಿ. ಇದಿಷ್ಟು ಮಸಾಲೆ ಆಯಿತು. ಈಗ ತರಕಾರಿ ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ, ಆಲೂಗೆಡ್ಡೆನ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿ ಬಟಾಣಿ, ಕ್ಯಾರೆಟ್ನು ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಹೂಕೋಸು, ಕಾಲಿಫ್ಲವರ್, ಒಂದು ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, 6 ಮೆಣಸಿನ್ಕಾಯಿನ ಉದ್ದುದ್ದವಾಗಿ ಸೀಳ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ 4 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಒಂದು 12ರಿಂದ 13 ಬಾದಾಮ್ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಎಲ್ಲ ತೆಕ್ಕೋಬೇಕಾಗತ್ತೆ. ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 13 ಗೋಡಂಬೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಇದು ಕೂಡ ಇಷ್ಟು ಬಣ್ಣ ಬಂದರೆ ಸಾಕು. ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಬಾದಾಮ್ ತೆಕ್ಕೊಂಡಿದ್ವಲ್ಲ ಅದೇ ಪ್ಲೇಟಿಗೆ ತೆಕ್ಕೊಂಡ್ರೂ ಪರವಾಗಿಲ್ಲ. ಈಗ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನೂ ತುಪ್ಪದಲ್ಲೇ ಹುರ್ಕೊಂಡು ಅದೇ ಪ್ಲೇಟಿಗೆ ತೆಕ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. 5 ವಾಲ್ನಟ್ನ 2 ಪೀಸ್ ಮಾಡಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಇದನ್ನು ಒಂದು 2 ನಿಮಿಷ ಬಾಡಿಸ್ಕೊಂಡು ತೆಕ್ಕೊಂಡ್ರೆ ಸಾಕು. 12 ಪಿಸ್ತಾ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸು ತೆಗೆದಿಟ್ಕೊಂಡಿರೋ ಪ್ಲೇಟಿಗೆ ತೆಕ್ಕೊಳ್ಳೋಣ. 1 ಕಪ್ಪು ಪನ್ನೀರ್ನ ಕ್ಯೂಬಾಗಿ ಹೆಚ್ಕೊಂಡು ಇಲ್ಲಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದ ಕಾವು ಸ್ವಲ್ಪ ಜಾಸ್ತಿ ಇರಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಒಂದು 150ರಿಂದ 200 ಗ್ರಾಮ್ ಇದೆ ಇದು ಪನ್ನೀರು. ನೋಡಿ, ಪನ್ನೀರು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹುರ್ಕೊಂಡೆ. ಅದೇ ಬಾಣಲಿಲಿ ಅದೇ ತುಪ್ಪ ಇದೆ, ಅದರಲ್ಲೇ ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಉದ್ದುದ್ದವಾಗಿ ಹೆಚ್ಕೊಂಡಿದ್ದಂಥ ಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಉದ್ದುದ್ದವಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕು ಈರುಳ್ಳಿದು, ತುಂಬ ಕಂದು ಬಣ್ಣ ಆಗೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟ ಆಗಿದೆ. ಈಗ 1 ಕಪ್ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಕಪ್ಪು ಆಲೂಗೆಡ್ಡೆನ ಕ್ಯೂಬಲ್ಲಿ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪು ಹೂಕೋಸು ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈ ಪಲಾವ್ ತಿನ್ನೋದಕ್ಕೆ ಮಾತ್ರ ತುಂಬ ಸೊಗಸಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. 4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು 2 ಕಪ್ ಅಕ್ಕಿ ತೊಗೊಂಡಿದ್ರಿಂದ 4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ. ಹೈ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಈ ತರಕಾರಿಗಳನ್ನೆಲ್ಲ ಬೇಯೋದಕ್ಕೆ ಬಿಡೋಣ. ನೋಡಿ, 5 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ ಅರ್ಧ ಕಪ್ಪು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಅರ್ಧ ಕಪ್ ಹಾಲನ್ನು ಕೂಡ ಹಾಕೋಬೋದು. ಫ್ರೆಶ್ ಕ್ರೀಮ್ ಹಾಕಿದ್ರೇ ವೈಟಾಗಿ ಬರೋದು ಪಲಾವ್. ಇದು ನವರತ್ನ ಪಲಾವ್. ಇನ್ನೊಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಡೋಣ.
ಚೆನ್ನಾಗಿ ತರಕಾರಿ ಎಲ್ಲ ಬೆಂದ್ಕೊಂಡ್ಲಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿನ ಆದಷ್ಟು ನಿಮ್ಮ ಫ್ರೆಂಡಿಗೆ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಈಗ 5 ನಿಮಿಷ ಆಗಿದೆ ನೋಡಿ, ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಮೆತ್ತಗಾಗಿದೆ. ಈಗ ಈ ಹಂತದಲ್ಲಿ ನಾವು ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ನೀರೆಲ್ಲ ಬಸಿದ್ಬಿಟ್ಟು ಹಾಕ್ಕೊಳ್ಳೋಣ. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಕ್ಲೀನಾಗಿ ತಿರುಗಿಸ್ಕೋಬೇಕಾಗತ್ತೆ. ಮಸಾಲೆ, ತರಕಾರಿ, ಅಕ್ಕಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡೋಣ ಹೈ ಫ್ಲೇಮ್ನಲ್ಲಿ ಇಟ್ಟು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಎಲ್ಲ ತಿರುಗಿಸ್ಕೊಳ್ಳೋಣ ಒಂದ್ಸರಿ. ನಾವು ಅಕ್ಕಿನ ನೆನೆ ಹಾಕ್ಕೊಂಡಿರೋದ್ರಿಂದ ಬೇಗ ಆಗಿಬಿಡತ್ತೆ, ಹಾಗೆ ತುಂಬ ಮೃದುವಾಗಿ ಉದುದ್ರಾಗಿ ಬರುತ್ತೆ. ಕುಕ್ಕರಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಈ ಹಂತದಲ್ಲಿ ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಮತ್ತು ಪನ್ನೀರ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸೋಣ. ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ. 70% ಆಲ್ರೆಡಿ ಅನ್ನ ಆಗೋಗಿರುತ್ತೆ. ಹಾಗಾಗಿ ಈಗ 10 ನಿಮಿಷ ಆಗಿದೆ ನೋಡಿ. ಬಿಸಿ ಇದ್ದಾಗಲೇ ತಿರುಗಿಸ್ಬೇಡಿ, ಮುದ್ದೆ ಆಗೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿರುಗಿಸಿ ಪ್ಲೇಟಿಗೆ ಹಾಕ್ಕೊಂಡ್ರೆ ಉದುದ್ರವಾದ ನವರತ್ನ ಪಲಾವ್ ರೆಡಿಯಾಗತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.